ಲೈಟ್ಸ್ ಕ್ಯಾಮ್ರಾ ಆಕ್ಷನ್. ಪರದೆ ಮೇಲೆ ಬರೋ ಕಲಾವಿದರ ಜೀವನ ತುಂಬಾ ಬಣ್ಣಗಳಿಂದ ಕೂಡಿರುತ್ತೆ. ಅವ್ರಿಗೇನ್ರಿ ಐಷಾರಾಮಿ ಜೀವನನ ಮಾಡ್ತಾರೆ, ಲಕ್ಷ ಲಕ್ಷ ಸಂಪಾದಿಸ್ತಾರೆ ಅನ್ನೋ ಅಭಿಪ್ರಾಯ ನಮ್ಮೆಲ್ಲರಲ್ಲೂ ಇದೆ. ಆದ್ರೆ ನಿಮ್ಗೆ ಗೊತ್ತಿರ್ಲಿ, ಇದು ಬರೀ 1% ಕಲಾವಿದರಿಗೆ ಮಾತ್ರ ಸರಿ ಅಷ್ಟೇ. ಒಬ್ಬ ಕಲಾವಿದನ ಜೀವನ ಬರೀ ನೀವು ನೋಡೋ 3 ಗಂಟೆ ಸಿನಿಮಾಗೆ ಮಾತ್ರ ಸೀಮಿತ ಅಲ್ಲ. ಎಷ್ಟೇ ಕಲೆ ಇದ್ರೂ ಅದಕ್ಕೆ ಸರಿಯಾದ ವೇದಿಕೆ ಸಿಗದೆ ಹೋದ್ರೆ, ಅವಕಾಶಗಳು ಕಮ್ಮಿ ಆದ್ರೆ ಆ ಕಲಾವಿದನಲ್ಲಿರೋ ಕಲೆಗೆ ಅವಮಾನ ಮಾಡ್ದಂಗೆ. ಆದ್ರೆ ನಾನಿವತ್ತು ಹೇಳೋ ಒಬ್ಬ ಕಲಾವಿದ, ನನಗೆ ಅವಕಾಶ ಕೊಡದೇ ಇದ್ರು ಪರವಾಗಿಲ್ಲ ರೀ, ನಾನೇ ಸೃಷ್ಟಿ ಮಾಡ್ಕೋತೀನಿ, ನನಗೆ ವೇದಿಕೆ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ನಾನೇ ಕ್ರಿಯೇಟ್ ಮಾಡ್ಕೋತೀನಿ ಅಂತ ಎಲ್ಲ ಚಾಲೆಂಜಸ್ಗೂ ಸವಾಲ್ ಹಾಕ್ತಾ ಕರ್ನಾಟಕದ ಬಾವುಟನ ಸುಮಾರು 40 ಕಂಟ್ರಿಗಳಲ್ಲಿ ಹಾರಿಸಿದ ಕನ್ನಡಿಗ ಈ ಗ್ಲೋಬಲ್ ಕನ್ನಡಿಗ. ಒಂದು ಮಿಡಲ್ ಕ್ಲಾಸ್ ಮನೆಯಿಂದ ಬರೋ ಎಷ್ಟೋ ಜನರಿಗೆ ಇವತ್ತಿಗೂ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡೋದೇ ಒಂದು ದೊಡ್ಡ ಕನಸಾಗಿರುತ್ತೆ. ಆದ್ರೆ ಈ ಕನಸನ್ನ ತಾನು ನನಸು ಮಾಡ್ಕೊಳ್ಳೋದ್ರ ಜೊತೆಗೆ ನನ್ನಂತೆ 100 ಜನರು ಈ ಕನಸನ್ನ ನನಸು ಮಾಡ್ಕೊಳ್ಳಿ ಅಂತ ಬೇರೆ ಬೇರೆ ದೇಶಗಳನ್ನ ನಮ್ಮ ಕನ್ನಡಿಗರು ನೋಡ್ಲಿ ಅನ್ನೋ ಮಹದಾಸೆಯಿಂದ ತಮ್ಮದೇ ಆದಂತ ಒಂದು ಪುಟ್ಟ ಟ್ರಾವೆಲ್ ಏಜೆನ್ಸಿ ಮುಖಾಂತರ ಕನ್ನಡಿಗರನ್ನ ಗ್ಲೋಬಲ್ ಕನ್ನಡಿಗರನ್ನಾಗಿ ಮಾಡಿಸೋ ಪ್ರಯತ್ನದಲ್ಲಿ ನಿರಂತರವಾಗಿ ಕೆಲಸನ ಮಾಡ್ತಾ ಇದ್ದಾರೆ. ಅಯ್ಯೋ ಬೇಸಿಗೆ ಬಂತು, ಮನೆಯಿಂದ ಆಫೀಸ್ಗೆ ಯಾವನ್ ಹೋಗ್ತಾನೆ ಗುರು ಅನ್ನೋ ನಮ್ಮಲ್ಲಿ ವಿಶ್ವದ 2 ಹಾಟೆಸ್ಟ್ ಪ್ರದೇಶ ಆದ ಗ್ಯಾಂಡೋಂಬಿರಿಯನ್ 70 ಡಿಗ್ರಿ ಸೆಲ್ಸಿಯಸ್, ಡಿನಿಕಲ್ ಡಿಪ್ರೆಷನ್ ಅಟ್ 65 ಡಿಗ್ರಿ ಸೆಲ್ಸಿಯಸ್ ಅನ್ನೋ 2 ಡೆಡ್ಲಿ ಪ್ರದೇಶಗಳಿಗೆ ಹೋದ ಕನ್ನಡಿಗ ಈ ಗ್ಲೋಬಲ್ ಕನ್ನಡಿಗ. ಇವ್ರನ್ನ ಫಾಲೋ ಮಾಡೋರಿಗೆ ಇದು ಗೊತ್ತಿರೋ ವಿಚಾರನೇ. ಆದ್ರೆ ಈ ವಿಡಿಯೋದ ಉದ್ದೇಶ ಇದಲ್ಲ. ನಿಮಗೆ ಗ್ಲೋಬಲ್ ಕನ್ನಡಿಗನ ಪರಿಚಯ ಮಾಡಿಸೋ ಅವಶ್ಯಕತೆ ನನಗಿಲ್ಲ ಅಂತ ಅನ್ಕೋತೀನಿ. ಆದ್ರೆ ನಾನಿವತ್ತು ಮಹಾಬಲ್ ರಾಮ್ ಪ್ರಸಾದ್ ಅವರ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ. ಗ್ಲೋಬಲ್ ಕನ್ನಡಿಗರೇ, ಎಲ್ರು ಹೇಗಿದ್ದೀರಾ? ನಾನಿದ್ದೀನಿ ಓಮಿಯೋ ಕಾರ್ನ್ ನಲ್ಲಿ. ಇದು ಪ್ರಪಂಚದ ಅತ್ಯಂತ ಥಂಡಿ ಜಾಗ. ಚಿಕ್ಕ ವಯಸ್ಸಿಂದಾನೇ ಡ್ರಾಮಾ, ಸ್ಪೋರ್ಟ್ಸ್, ಸಿಂಗಿಂಗ್ ಅಂಡ್ ಅದರ್ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದಿದ್ದ ಮಹಾಬಲ್ ರಾಮ್ ಅವರಿಗೆ ಒಂದು ಸಣ್ಣ ಆಸೆ ಇರುತ್ತೆ, ನಾನು ಒಂದಿನ ಬೆಳ್ಳಿ ತೆರೆ ಮೇಲೆ ಕಾಣಿಸ್ಕೋಬೇಕು ಅಂತ. ನಮ್ ಹೀರೋನು ಯಾರಿಗೇನ್ ಕಮ್ಮಿ ಇಲ್ಲ ಬಿಡಿ, ಆದ್ರೆ ಅದೃಷ್ಟ ಸ್ವಲ್ಪ ಕಮ್ಮಿ ಇತ್ತು ಅಂತ ಕಾಣುತ್ತೆ. ಇದ್ರ ಬಗ್ಗೆ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಯಾಕೆ ಅಂತ. ಮನೆಯಲ್ಲಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದ್ದ ಕಾರಣ BCom ಅಂಡ್ ಮಾಸ್ಟರ್ಸ್ ಡಿಗ್ರಿನ ನಮ್ಮ ಸ್ವಂತ ದುಡಿಮೆಲೆ ಮಾಡ್ತಾರೆ. ಮನೇಲಿ ಎಷ್ಟು ಕಷ್ಟ ಇತ್ತು ಅಂತಂದ್ರೆ, ಇವ್ರ ದಿನ ಕಾಲೇಜಿಗೆ ಹೋಗೋಕೆ ಇದ್ದಿದ್ದು ಒಂದೇ ಶರ್ಟ್ ಒಂದೇ ಪ್ಯಾಂಟ್. ಅಂಡ್ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರೂ ಸಹ ಹಾಗೋ ಹೀಗೋ ಮಾಡಿ ರಾಕಿಂಗ್ ಸ್ಟಾರ್ ಯಶ್ ಜೊತೆನೆ ತಮ್ಮ ಸಿನಿ ಜರ್ನಿನ ಶುರು ಮಾಡ್ತಾರೆ. ಮಹಾಬಲ್ ರಾಮ್ ಅವರು ಫಸ್ಟ್ ಪರದೆ ಮೇಲೆ ಬಂದಿದ್ದು ಸಿಲ್ಲಿ ಲಲ್ಲಿ ಅನ್ನೋ ಒಂದು ಸೀರಿಯಲ್ ಇಂದ. ಅಂಡ್ 250 ರೂಪಾಯಿ ಒಂದಿಗೆ ತಮ್ಮ ಮೊದಲನೇ ಸಂಭಾವನೆ ಕೂಡ ಪಡಿತಾರೆ. ಅಂಡ್ ಈ ಮೂಲಕ ತೆರೆ ಮೇಲೆ ಬಂದ ಇವರಿಗೆ ಇವತ್ತಿಗೂ ತಮಗೆ ಅವಕಾಶ ಕೊಟ್ಟಿರೋ ಪ್ರೊಡಕ್ಷನ್ ಮ್ಯಾನೇಜರ್ ನ ನೆನೆತಾ ಹೇಳ್ತಾರೆ, ಹೊಸ ಕಲಾವಿದರಿಗೆ ಅವಕಾಶ ಕೊಡೋದ್ರಲ್ಲಿ ಮತ್ತು ಪ್ರತಿಭಾವಂತರಿಗೆ ಸೂಕ್ತವಾದ ಸ್ಟೇಜ್ ಅನ್ನ ಕಲ್ಪಿಸಿ ನಮ್ಮ ಇಂಡಸ್ಟ್ರಿ ಇವತ್ತು ಚೆನ್ನಾಗಿ ಸಾಕ್ತಿರೋದಕ್ಕೆ ಇದೇ ಪ್ರೊಡಕ್ಷನ್ ಮ್ಯಾನೇಜರ್ ಗಳೇ ಕಾರಣ ಅಂತ ಹೇಳ್ತಾರೆ. ಹೊಸದಾಗಿ ಸಿನಿಮಾ ರಂಗಕ್ಕೆ ಬರೋ ಆಸೆ ಇದ್ರೆ ಈ ವಿಡಿಯೋನ ನೋಡ್ತಾ ಹೋಗಿ, ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲಾ ವಿಷಯದಲ್ಲೂ ಲಕ್ಕು ಅಂತ ಹೇಳೋ ನಮ್ಮಲ್ಲಿ ಲಕ್ ಇಲ್ದೆ ಹೋದ್ರೂ ಪರವಾಗಿಲ್ಲ, ತಮ್ಮ ಕಾನ್ಫಿಡೆನ್ಸ್ ಅನ್ನೇ ಬ್ರಿಕ್ ಆಗಿ ಯೂಸ್ ಮಾಡ್ಕೊಂಡು ಹೇಗೆ ಮುಂದೆ ಹೋಗೋದು ಅಂತ ಇವರು ತೋರಿಸ್ಕೊಟ್ಟಿದ್ದಾರೆ. ಈ ಮಾತನ್ನ ನಾನು ಏನಕ್ಕೆ ಹೇಳ್ದೆ ಅಂತಂದ್ರೆ, ಇವ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇವರ ಲೈಫ್ ನ ಸಾಕಷ್ಟು ಸ್ಟೇಜ್ ಗಳಲ್ಲಿ ಲಕ್ಕೆ ಇವರ ಒಂದು ದೊಡ್ಡ ವಿಲನ್ ಆಗ್ಬಿಟ್ಟಿತ್ತು. ಅಂಡ್ ಇವತ್ತಿನ ದಿನದಲ್ಲಿ ಎಲ್ಲದಕ್ಕೂ ಈಸಿಯಾಗಿ ಗಿವ್ ಅಪ್ ಮಾಡೋ ಯಂಗ್ಸ್ಟರ್ಸ್ಗೆ ಇವರು ಒಂದು ದೊಡ್ಡ ಮಾದರಿಯಾಗಿದ್ದಾರೆ. ಒಬ್ಬ ಕಲಾವಿದ ಪ್ರತಿದಿನ ಅವ್ರು ಮಾಡ್ತಿರೋ ಪಾತ್ರಕ್ಕೆ ಜೀವ ತುಂಬಿಸೋ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಅಂತದ್ರಲ್ಲಿ ಅವರ ಕನಸಿನ ಪಾತ್ರ ಸಿಕ್ಕಾಗ ಅದಕ್ಕೆ ಹಗಲು ರಾತ್ರಿ ಅಂತಾನು ನೋಡದೆ ಅದಕ್ಕೆ ಶ್ರಮಿಸೋಕೆ ರೆಡಿ ಆಗಿರ್ತಾರೆ. ಇದೇ ತರ ತೆರೆ ಮೇಲೆ ಚಿಕ್ಕ ಪುಟ್ಟ ಪಾತ್ರಗಳನ್ನ ಮಾಡಿ ಮೊದಲನೇ ಬಾರಿಗೆ ಮಿಂಚು ಅನ್ನೋ ಒಂದು ಸೀರಿಯಲ್ ಮುಖಾಂತರ ಹೀರೋ ಆಗಿ ಮಹಾಬಲ್ ರಾಮ್ ಅವರು ಕಾಣಿಸ್ಕೊಳ್ತಾರೆ. ಕನ್ನಡದ ಮೊದಲ ಎಂಟರ್ಟೈನ್ಮೆಂಟ್ ಚಾನೆಲ್ ಆದ ಕಸ್ತೂರಿ ಚಾನೆಲ್ ಇಂದ ಹೀರೋ ಆಗಿ ಮಹಾಬಲ್ ರಾಮ್ ಅವರು ಕಾಣಿಸ್ಕೊಳ್ತಾರೆ. ನೀವು ನಂಬಲ್ಲ, ಇವರು ವರ್ಕ್ ಮಾಡ್ದಿರೋ ಚಾನೆಲ್ ಗಳೇ ಇಲ್ಲ. ಜಿ ಕನ್ನಡ, ETV, ಕಸ್ತೂರಿ ಅಂಡ್ ಈವನ್ ಚಂದನ ಚಾನೆಲ್ ಅಲ್ಲೂ ಇವರು ವರ್ಕ್ ಮಾಡಿರ್ತಾರೆ. ಆದ್ರೆ ಇಲ್ಲಿ ನೀವು ಗಮನಿಸಬೇಕು, ಇವಾಗಿನ ತರ 10 ವರ್ಷದ ಹಿಂದೆ ಚಾನೆಲ್ ಗಳಲ್ಲಿ ಅಷ್ಟು ಫೆಸಿಲಿಟೀಸ್ ಗಳಾಗಿರಬಹುದು, ಸಂಭಾವನೆ ಆಗಿರಬಹುದು ಹೆಚ್ಚಾಗಿ ಇರೋದಿಲ್ಲ. ವೀಕ್ಲಿ 7 ಡೇಸ್ ವರ್ಕ್ ಮಾಡಿದ್ರು ಅದರಲ್ಲಿ ಅರ್ಧಕ್ಕರ್ಧ ಇವರ ಎಕ್ಸ್ಪೆನ್ಸಸ್ ಗೆ ಖರ್ಚಾಗಿ ಹೋಗ್ತಿತ್ತು. ಈಗಿನ ತರ ಸೋಷಿಯಲ್ ಮೀಡಿಯಾ ಅಷ್ಟೊಂದು ಚಾಲ್ತಿಯಲ್ಲಿ ಇಲ್ಲದೆ ಇರೋ ಕಾರಣ ಮೀಡಿಯಾ ಫೀಲ್ಡ್ ಅಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಳ್ಳೋದು ತುಂಬಾ ಕಷ್ಟ ಆಗಿರುತ್ತೆ. ಅಂಡ್ ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿದಕ್ಕೆ ಅದಕ್ಕೆ ಪ್ರತಿಫಲವಾಗಿ ಒಂದು ಸಿನಿಮಾದ
ಹೀರೋ ಪಾತ್ರ ಇವ್ರನ್ನ ಹುಡ್ಕೊಂಡು ಬರುತ್ತೆ. ರಾಧಿಕಾ ಕುಮಾರಸ್ವಾಮಿ ಅವರು ಈ ಸಿನಿಮಾಗೆ ಪ್ರೊಡ್ಯೂಸರ್ ಕೂಡ ಆಗಿರ್ತಾರೆ. ತಮ್ಮ ಅಭಿನಯನ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗೋ ಅವಕಾಶ ಮತ್ತೆ ಚಿಕ್ಕ ವಯಸ್ಸಿಂದ ಬೆಳ್ಳಿ ತೆರೆ ಮೇಲೆ ಕಾಣಿಸ್ಕೊಳ್ಬೇಕು ಅನ್ನೋ ಒಂದು ಕನಸು ನನಸಾಗೋ ಸಮಯ ಬಂತಲ್ಲ ಅಂತ ತುಂಬಾ ಖುಷಿಯಾಗಿರ್ತಾರೆ. ಸಿನಿಮಾದ ಮುಹೂರ್ತ ಅಂಡ್ ಫೋಟೋ ಶೂಟ್ ನ ಕೂಡ ಮುಗಿಸಿರ್ತಾರೆ ಅಂಡ್ ಎಲ್ಲದೂ ಅವ್ರು ಎಕ್ಸ್ಪೆಕ್ಟ್ ಮಾಡಿರೋ ರೀತಿನೇ ನಡೀತಾ ಹೋಗ್ತಾ ಇರುತ್ತೆ. ಆದ್ರೆ ಅವಾಗ್ಲೇ ಒಂದು ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಅವರ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ನಾನು ಅವಾಗ್ಲೇ ಹೇಳ್ದೆ ನೋಡಿ, ಅದೃಷ್ಟ ಅನ್ನೋದು ಇವರಿಗೆ ಇಲ್ಲ ಅನ್ಸುತ್ತೆ ಅಂತ. ಹಾಗೆ ಆಯ್ತು. ಒಂದು ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಈ ಸಿನಿಮಾ ನಿಂತು ಹೋಗ್ಬಿಡುತ್ತೆ. ತಂಗಾಳಿ ಅನ್ನೋ ಹೆಸರಲ್ಲಿ ಬಂದ ಸಿನಿಮಾ ಅವರ ಮನಸ್ಸಲ್ಲಿ ಬಿರುಗಾಳಿನೇ ಎಬ್ಸ್ ಹೋಗ್ಬಿಟ್ಟಿರುತ್ತೆ. ಒಂದ್ ಕಡೆ ಸಿನಿಮಾನು ಹೋಗುತ್ತೆ ಅಂಡ್ ಇನ್ನೊಂದ್ ಕಡೆ ಸಿನಿಮಾಗೋಸ್ಕರ ಬಿಟ್ಟ ಸೀರಿಯಲ್ ಕೂಡ ಹೋಗಿ ಇವರಿಗೆ ಕೆಲಸನೇ ಇಲ್ಲದೆ ಇರೋ ಪರಿಸ್ಥಿತಿ ಬಂದು ನಿಂತ್ಕೊಳ್ಳುತ್ತೆ. ಅದಕ್ಕೆ ನಾನು ಹೇಳಿದ್ದು ಕಲಾವಿದರ ಲೈಫ್ ಅಷ್ಟು ಈಸಿ ಅಲ್ಲ ಅಂತ. ಮುಂದೆ ಏನು ಅಂತ ಯೋಚನೆ ಮಾಡುವಾಗ್ಲೇ ಡೆಸ್ಟಿನಿ ಇನ್ನೊಂದು ಗೇಮ್ ನ ಆಡೋದಕ್ಕೆ ರೆಡಿ ಆಗಿತ್ತು. ಆದ್ರೆ ಈ ಸಲ ರೂಲ್ಸ್ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ. ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಿಟ್ ಆದ ಒಂದು ಸಿನಿಮಾದ ಕಥೆ ಮತ್ತೆ ಮಹಾಬಲ್ ರಾಮ್ ಅವರ ಲೈಫಿಗೆ ಒಂದು ಆಶಾ ಕಿರಣ ತರ ಬರುತ್ತೆ. ಸಿನಿಮಾನ ಸ್ಟಾರ್ಟ್ ಮಾಡೋದಕ್ಕೆ ಎಲ್ಲ ಸಿದ್ಧತೆನೆ ಮಾಡ್ಕೊಂಡ ಸಿನಿಮಾ ತಂಡ ಮಹಾಬಲ್ ರಾಮ್ ಅವರನ್ನ ಲೀಡ್ ಕ್ಯಾರೆಕ್ಟರ್ ಗೆ ಆಯ್ಕೆ ಮಾಡ್ಕೊಂಡಿರುತ್ತೆ. ಅಂಡ್ ಈ ಸಿನಿಮಾ ಬೇರೆ ಯಾವುದು ಅಲ್ಲ, ಜಾಲಿ ಡೇಸ್. ಇನ್ನೇನ್ ಶೂಟಿಂಗ್ ಶುರು ಆಗ್ಬೇಕು ಅನ್ನೋ ಟೈಮಲ್ಲೇ ಒಂದು ಚಿಕ್ಕ ಮಿಸ್ಟೇಕ್ ಆಗುತ್ತೆ ಅಂಡ್ ಈ ಮಿಸ್ಟೇಕ್ ಇಂದ ಏನ್ ಆಗ್ಬಾರ್ದು ಅಂತ ಯೋಚನೆ ಮಾಡಿದ್ರು ಅದೇ ಆಗುತ್ತೆ. BUFC ಫುಟ್ಬಾಲ್ ಕ್ಲಬ್ ಅಲ್ಲಿ ಫುಟ್ಬಾಲ್ ಫಾರ್ವರ್ಡ್ ಆಗಿ ಆಡುವಾಗ ಗೋಲ್ ಮಾಡೋ ಟೈಮಲ್ಲಿ ಅವರ ಕಾಲು ಟ್ವಿಸ್ಟ್ ಆಗಿ ಕಾಲಿನ ACL ಕಟ್ ಆಗಿ ಅವರಿಗೆ ಸರ್ಜರಿ ಮಾಡೋ ಒಂದು ಪರಿಸ್ಥಿತಿ ಬಂದು ನಿಂತ್ಕೊಳ್ಳುತ್ತೆ. ಅಂಡ್ ಇದರಿಂದ 6 ತಿಂಗಳ ಕಾಲ ಅವರಿಗೆ ಸರಿಯಾಗಿ ನಡೆಯೋದಕ್ಕೂ ಸಹ ಆಗೋದಿಲ್ಲ. ಎಲ್ಲ ಸರಿಯಾಗಿ ನಡೀತಿರೋ ಟೈಮಲ್ಲೇ ಆ ಒಂದು ಮೂಮೆಂಟ್ ಎಲ್ಲದನ್ನು ಚೇಂಜ್ ಮಾಡಿ ಕೂರಿಸ್ಬಿಟ್ಟಿತ್ತು. ಇಂಥ ಟೈಮಲ್ಲೂ ಏನೇ ಆದ್ರೂ ಪರವಾಗಿಲ್ಲ, ಬಂದಿರೋ ಅವಕಾಶನ ಕಳ್ಕೋಬಾರ್ದು ಅಂತ ಆ ಆಪರ್ಚುನಿಟಿನ ಅವರ ತಮ್ಮಂಗೆ ಸಿಗೋ ಹಾಗೆ ಮಾಡ್ತಾರೆ. ಅಂಡ್ ದ ರೆಸ್ಟ್ ಇಸ್ ಹಿಸ್ಟ್ರಿ. ಆದ್ರೆ ವಿಪರ್ಯಾಸ ಏನಪ್ಪಾ ಅಂತಂದ್ರೆ ಅವತ್ತಿನ ಮೀಡಿಯಾದಲ್ಲಿ ರಾಮನ್ನ ರಿಜೆಕ್ಟ್ ಮಾಡಿ ಪ್ರದೀಪ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಈ ಪಾತ್ರಕ್ಕೆ ಅಂತ ಊಹಾಪೋಹಗಳನ್ನ ಹಬ್ಸಲಾಗಿರುತ್ತೆ. ಒಬ್ರು ಸೋಲ್ತಾ ಇರೋ ವ್ಯಕ್ತಿಯ ಮುಖದ ಮೇಲೆ ಮೂಡೋ ಒಂದು ನಗು ಎಷ್ಟು ಕಷ್ಟಕರವಾಗಿರುತ್ತೆ ಅಂತ ಯಾರಿಗೂ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ವಿಡಿಯೋ ಮುಂದುವರ್ಸಕ್ಕೂ ಮುಂಚೆ ನೀವೇನಾದ್ರೂ ವಿಡಿಯೋ ಎಡಿಟರ್ಸ್ ಆಗಿದ್ದು ಅಥವಾ ಯೂಟ್ಯೂಬರ್ಸ್ ಆಗಿದ್ರೆ ಅಂಡ್ ನನ್ನ ಎಡಿಟಿಂಗ್ ಟೆಕ್ನಿಕ್ಸ್, ನನ್ನ ಎಡಿಟಿಂಗ್ ಸ್ಟೈಲ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಎಡಿಟ್ಸ್ ಗೆ ಹೆಲ್ಪ್ ಆಗೋ ಟ್ರಾನ್ಸಿಷನ್ಸ್, ಲೈಟ್ ಲೀಕ್ಸ್, SFX, ವಿಡಿಯೋ ಮೆಟೀರಿಯಲ್ಸ್ ಅಂಡ್ ಮೇನ್ ಆಗಿ ವಿಡಿಯೋನ ಎಂಗೇಜಿಂಗ್ ಆಗಿ ಇಟ್ಕೊಳ್ಳೋದಕ್ಕೆ ಯೂಸ್ ಆಗುವಂತ ಬ್ಯಾಕ್ ಗ್ರೌಂಡ್ ಡಾಕ್ಯುಮೆಂಟರಿ ಮ್ಯೂಸಿಕ್ ಅಂಡ್ ನಾನು ಯೂಸ್ ಮಾಡೋ ಈ ಎಲ್ಲಾ ಎಡಿಟಿಂಗ್ ಅಸೆಟ್ಸ್ ಅತಿ ಕಡಿಮೆ ಬೆಲೆಗೆ ನಿಮಗೆ ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿಂದ ನೀವು ಈ ಅಸೆಟ್ಸ್ ಗಳನ್ನ ಪರ್ಚೇಸ್ ಮಾಡಬಹುದು. ಅಂಡ್ ನಾನು ಈ ಅಸೆಟ್ಸ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ತುಂಬಾ ಸೈಕಲ್ ಹೊಡೆದಿದ್ದೀನಿ, ನಿಮಗೆ ಈಸಿಯಾಗಿ ಸಿಗ್ತಿದೆ. ಅಂಡ್ ಮ್ಯೂಸಿಕ್ ಎಲ್ಲ ಕಾಪಿರೈಟ್ ಫ್ರೀ ಆಗಿರುತ್ತೆ, ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಇದರ ಪ್ರೈಸ್ ಹೈ ಆಗಕ್ಕಿಂತ ಮುಂಚೆನೆ ಪರ್ಚೇಸ್ ಮಾಡಿ ಅಂಡ್ ನಿಮ್ಮ ವಿಡಿಯೋಸ್ ನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗಿ. ಈಗ ವಿಡಿಯೋಗೆ ವಾಪಸ್ ಬರೋಣ. 2 ಸಿನಿಮಾ ಮಿಸ್ ಆದ ಹಿನ್ನೆಲೆಯಲ್ಲೇ ಕಂಟಿನ್ಯೂಸ್ ಆಗಿ ತುಂಬಾ ಆಪರ್ಚುನಿಟೀಸ್ ಗಳು ಮಿಸ್ ಆಗ್ತಾನೆ ಹೋಗುತ್ತೆ. ಬದುಕಿನ ಪುಸ್ತಕದಲ್ಲಿ ಮಹಾಬಲ್ ರಾಮ್ ಅವರಿಗೆ ಪ್ರತಿದಿನ ಒಂದು ಹೊಸ ದುಃಖ ಅವರಿಗೆ ಕಾದು ಕೂತಿತ್ತು. ಯಾವ ಕನಸು ಬದುಕಲ್ಲಿ ನನಸಾಗ್ಬೇಕು ಅಂತ ಅನ್ಕೊಂಡಿದ್ರು ಅದು ಇವಾಗ ಒಂದು ವಿಚಿತ್ರ ಕಥೆ ಆಗಿ ಅವರಿಗೆ ಕಾಣಿಸೋಕೆ ಶುರುವಾಗಿತ್ತು. ಅಂಡ್ ಇಂಥ ಟೈಮಲ್ಲೇ ಅವರಿಗೆ ಮತ್ತೆ ಟೆಲಿವಿಷನ್ ಕೈ ಹಿಡಿಯುತ್ತೆ. ಬಂದೇ ಬರುತ್ತದ ಕಾಲ, ಮನೆ ಒಂದು 3 ಬಾಗಿಲು ಅನ್ನೋ ಸೀರಿಯಲ್ ಗಳಲ್ಲಿ ಲೀಡ್ ರೋನ ಪ್ಲೇ ಮಾಡ್ತಾ ಹೋಗ್ತಾರೆ. ಟೆಲಿವಿಷನ್ ಇಂದ ಅವರ ಬ್ರೆಡ್ ಅಂಡ್ ಬಟರ್ ಗೆ ಏನು ಕೊರತೆ ಇರಲಿಲ್ಲ. ಆದ್ರೆ ಹೇಳ್ತಾರಲ್ಲ, ಸಾಧನೆ ಮಾಡೋರಿಗೆ ಹಸು ಸ್ವಲ್ಪ ಜಾಸ್ತಿನೇ ಅಂತ. ಹಾಗೆ ಏನಾದ್ರೂ ಒಂದು ಥಿಂಗ್ ನಾವು ಶ್ರದ್ಧೆಯಿಂದ ಪಡಿಬೇಕು ಅಂತ ಪ್ರಯತ್ನ ಪಟ್ರೆ ಇಡೀ ಜಗತ್ತೇ ಅದನ್ನ ಪಡೆಯೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳೋ ಹಾಗೆ ವರ್ಷಧಾರೆ ಅನ್ನೋ ಒಂದು ಸಿನಿಮಾ ಇವ್ರನ್ನ ಹುಡುಕೊಂಡು ಬರುತ್ತೆ. ಅಂಡ್ ಈ ಸಲ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಅದು ಸಕ್ಸಸ್ಫುಲಿ ಕಂಪ್ಲೀಟ್ ಕೂಡ ಮಾಡ್ತಾರೆ. ನಂತರ ಬ್ರಹ್ಮ, ಜಯಲಲಿತಾ, ಸಕ್ಕರೆ ಹೀಗೆ ಚಿತ್ರಗಳನ್ನ ಮಾಡ್ತಾ ಸುದೀಪ್ ಅವರ ಬಿಸ್ನೆಸ್ ಮ್ಯಾನೇಜರ್ ಆಗಿ 1.5 ವರ್ಷಗಳ ಕಾಲ ವರ್ಕ್ ಮಾಡುವಂತ ಅವಕಾಶ ಕೂಡ ಸಿಗುತ್ತೆ. ದೇಶ ಸುತ್ತೋ ಅಭ್ಯಾಸನ ಗಮನಿಸಿ ಸುದೀಪ್ ಅವರು ಒಂದು ಗೋಪ್ರೋನ ಕೂಡ ಉಡುಗೊರೆಯಾಗಿ ಕೊಡ್ತಾರೆ. ಅಂಡ್ ಇದರಿಂದನೇ ಶುರುವಾಗುತ್ತೆ ಕನ್ನಡದ ಒನ್ ಆಫ್ ದ ಬೆಸ್ಟ್ ವ್ಲಾಗಿಂಗ್ ಚಾನೆಲ್ ಗ್ಲೋಬಲ್ ಕನ್ನಡಿಗ.
ಉದ್ದೇಶಗಳು ಸ್ಪಷ್ಟವಾಗಿದ್ರೆ ಸಾಧನೆಗಳು ಸ್ವತಃ ತಮ್ಮನ್ನ ಹಿಂಬಾಲಿಸುತ್ತೆ ಅಂತ ಹೇಳೋ ಮಹಾಬಲ್ ರಾಮ್ ಅವರು ಅವರ ಬದುಕಿನ ಉದ್ದಕ್ಕೂ ಸವಾಲುಗಳನ್ನ ಸ್ವೀಕರಿಸ್ತಾ ಜೊತೆಗೆ ಅದನ್ನ ಎದುರಿಸ್ತಾ ಎಲ್ಲಾ ಎಕ್ಸ್ಟ್ರೀಮ್ ಪಾಯಿಂಟ್ಸ್ ಗಳನ್ನ ಕ್ರಾಸ್ ಮಾಡಿರ್ತಾರೆ. ಲೈಕ್ ಲಿಟ್ರಲಿ ಲೈಫ್ ನ ಎಕ್ಸ್ಟ್ರೀಮ್ ಫೇಸ್ ನ ನೋಡೋದ್ರ ಜೊತೆಗೆ ವರ್ಲ್ಡ್ಸ್ ಕೋಲ್ಡೆಸ್ಟ್ ಪ್ಲೇಸ್ ಆದಂತಹ ಓಮಿಯಾಕಾನ್ -71.2 ಡಿಗ್ರಿ ಇರೋ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡಿರೋ ಕನ್ನಡದ ಮೊದಲನೇ ಯೂಟ್ಯೂಬರ್, ಫಸ್ಟ್ ಕನ್ನಡ ವ್ಲಾಗರ್ ಟು ಎಕ್ಸ್ಪ್ಲೋರ್ ಅತಿ ದೊಡ್ಡ ಮ್ಯಾನ್ ಮೇಡ್ ಡಿಸಾಸ್ಟರ್ ಆದಂತಹ ಅರ್ಸಲ್ ಸಿ ಇನ್ ಉಜ್ಬೇಕಿಸ್ತಾನ್, ಮೊದಲನೇ ಕನ್ನಡ ವ್ಲಾಗರ್ ಟು ಎಕ್ಸ್ಪ್ಲೋರ್ ಇರಾನ್ ನ 5,000 ಕಿಲೋಮೀಟರ್ ಆನ್ ರೋಡ್, ಅದು ಎಕ್ಸ್ಟ್ರೀಮ್ ವಾಲಟೈಲ್ ಸಿಚುವೇಶನ್ ಅಲ್ಲಿ, ಮೊದಲ ಕನ್ನಡ ವ್ಲಾಗರ್ ಟು ಕವರ್ 1,000 ಕಿಲೋಮೀಟರ್ ಬೈಕ್ ರೈಡ್ ಫ್ರಮ್ ವಿಯೆಟ್ನಾಂ ಟು ಚೈನಾ ಬಾರ್ಡರ್, ಜೊತೆಗೆ ವ್ಲಾಗ್ ಅಂದ್ರೆ ಸಾಂಗ್ ಪ್ಲಸ್ ವ್ಲಾಗ್ ಅನ್ನೋ ಒಂದು ಯುನಿಕ್ ಬ್ಲೆಂಡ್ ನ ಮಾಡಿ ಒಂದು ಮ್ಯೂಸಿಕ್ ವಿಡಿಯೋನ ಮಾಡಿ ತಮ್ಮ ಕಲೆನ ಶೋಕೇಸ್ ಮಾಡೋದ್ರ ಜೊತೆಗೆ ಇದುವರೆಗೂ 24ಕ್ಕಿಂತ ಹೆಚ್ಚು ಟೆಲಿವಿಷನ್ ಶೋಸ್, 25 ಫಿಲ್ಮ್ ಗಳಲ್ಲಿ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ಕ್ಯಾರೆಕ್ಟರ್ಸ್ ನ ಪ್ಲೇ ಮಾಡಿ ಇದೀಗ 40 ಕಂಟ್ರಿಗಳಿಗೂ ಹೋಗ್ ಬರೋ ಮುಖಾಂತರ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಆಗಿರಬಹುದು, ಕನ್ನಡ ಚಿತ್ರರಂಗ ಆಗಿರಬಹುದು, ತಮ್ಮದೇ ಆದಂತ ಒಂದು ಬೆಂಚ್ ಮಾರ್ಕ್ ಅನ್ನ ಸೆಟ್ ಮಾಡಿದ್ದಾರೆ. ಫೇಲ್ಯೂರ್ಸ್ ಯಾವತ್ತೂ ಮುಕ್ತಾಯ ಅಲ್ಲ, ಅವು ಹೊಸ ದಾರಿಯ ಸೂಚನೆಗಳು. ನಂಬಿಕೆ ಮತ್ತು ಪರಿಶ್ರಮಗಳಿಂದ ಎಲ್ಲವೂ ಸಾಧ್ಯ. ಇನ್ಸ್ಪಿರೇಷನ್ ನ ಎಲ್ಲೆಲ್ಲೋ ಏನಕ್ಕೆ ಹುಡುಕ್ಬೇಕು, ನಮ್ಮಲ್ಲೇ ಇಂಥ ಪರ್ಸನಾಲಿಟೀಸ್ ಇರುವಾಗ. ಅಂಡ್ ಮಹಾಬಲ್ ರಾಮ್ ಅವರ ಜರ್ನಿ ನಮ್ಮೆಲ್ರಿಗೂ ಒಂದು ಇನ್ಸ್ಪಿರೇಷನ್. ನಿಮ್ಮ ಕನಸುಗಳನ್ನ ಫಾಲೋ ಮಾಡ್ತಾ ಲೈಫ್ ಅಲ್ಲಿ ಬರೋ ಎಲ್ಲ ಅಡಚಣೆಗಳನ್ನ ಅವಕಾಶ ಆಗಿ ಪರಿವರ್ತನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಶ್ವದ 197 ಕಂಟ್ರಿಗಳಲ್ಲೂ ಹೋಗಿ ಕರ್ನಾಟಕದ ಬಾವುಟನ ಹಾರಿಸೋ ಆಸೆ ಇಟ್ಕೊಂಡಿರೋ ಮಹಾಬಲ್ ರಾಮ್ ಅವರಿಗೆ ನಿಮ್ಮ ಮುಂಬರುವ ಜರ್ನಿಗಳಿಗೆ ಈ ವಿಡಿಯೋ ನಮ್ಮದೊಂದು ಸಣ್ಣ ಅಪ್ರಿಸಿಯೇಷನ್. ಆದಷ್ಟು ಬೇಗ ನಿಮ್ಮ ಕನಸು ನನಸಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋ ಮಹಾಬಲ್ ರಾಮ್ ಅವರಿಗೆ ತಲುಪೋ ತನಕ ಶೇರ್ ಮಾಡಿ. ಜೊತೆಗೆ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ಇಂದ ವಿಡಿಯೋ ಅಸೆಟ್ಸ್ ಅನ್ನ ಇವತ್ತೇ ಡೌನ್ಲೋಡ್ ಮಾಡಿಬಿಟ್ಟು ನಿಮ್ಮ ಎಡಿಟಿಂಗ್ ಅನ್ನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋಗಿ. ಈ ಇನ್ಸ್ಪಿರೇಷನಲ್ ವಿಡಿಯೋ ಸೀರೀಸ್ ಅಲ್ಲಿ ನೆಕ್ಸ್ಟ್ ಯಾರ ಬಗ್ಗೆ ಹೇಳಬೇಕು ಅಂತ ತಪ್ಪದೆ ಕಮೆಂಟ್ ಮಾಡಿ.